ಫ್ರೆಂಡ್ಸ್, ವೆಲ್ಕಮ್ ಟು A&M ಕನ್ನಡ ವ್ಲಾಗ್ಸ್. ಇವತ್ತು ನಾವು ಮಾರ್ಕೆಟ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಪರ್ಚೇಸಿಂಗ್ ಅಂತ ಗೊತ್ತಲ್ಲ, ನಾಳೆ ಮಹಾಲಯ ಅಮಾವಾಸ್ಯೆ, ಅದರ ನೆಕ್ಸ್ಟಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪರ್ಚೇಸಿಂಗ್ ಹೋಗ್ತಾಯಿದ್ದೀವಿ. யாரும் சொல்ல மாட்டாங்கப்பா, யாரும் பிரச்சனை கிடையாது. ತಿನ್ನಲ್ವಾ? ಎಷ್ಟು ಕೆಜಿ? 80 ಕೆಜಿ. ಇದರದ ಇನ್ನೊಂದು ಅರ್ಧ ಬೇರೆ ಕೊಡ್ತೀರಾ? ಅರ್ಧ ಕೊಡಲ್ಲ ಅಂತ. ಇದೊಂದೇ ನನಗೆ ಇಟ್ಟಿರೋದು, ಎಲ್ಲ ಕಲರ್ ಇಲ್ವಾ? ಇಲ್ಲ, ಅರ್ಧ ಬೇಕು. ಸ್ವಲ್ಪ ಚೆನ್ನಾಗಿರೋದು, ಸಣ್ಣ ಸಣ್ಣದು ಫೋನ್ಸ್ಕೊಳ್ಳೋದು. ಆಮೇಲೆ ಬರೋಕ್ಕಾಗಲ್ವಲ್ಲ. ಚೆನ್ನಾಗಿರ್ಬೇಕು, ಚೆನ್ನಾಗಿರುತ್ತೆ. ಚೆನ್ನಾಗಿದ್ರೆ ನಾಳೆ ಹುಡ್ಕೊಂಡ್ ಬರ್ತಾರೆ. ಎಲೆ ಎಷ್ಟು? ಅರ್ಧ ಕಟ್ಟು ಎಲೆ ಎಷ್ಟು? 7 ಪ್ಯಾಕೆಟ್. ಅಲ್ಲ, ಅಲ್ಲೇ ತೊಗೊಂಡೋದು 2 ರೂಪಾಯಿ ಹಾಕ್ಕೊಡ್ತಾರೆ ಬ್ಯಾಂಕಲ್ಲಿ. ಇಲ್ಲಿ ಜನ ಬರ್ತಾ ಇಲ್ಲ, ಈಗ ಬರೀ ಹೋಲ್ಸೇಲ್ ಕೊಡ್ತಾರೆ. 50 ಹೇಳಿದ್ರಲ್ಲ. ಅಯ್ಯೋ, 15 ಮಾರ್ಕೆಟ್ ತುಂಬ ಬರೋಷ್ಟರಲ್ಲಿ 10-10:30 ಆಗಿತ್ತು. ಆಮೇಲೆ ತಾಜಾ ತಿಂಡಿಗೆ ಹೋಗಿ ತಿಂಡಿ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಮತ್ತೆ ಮನೇಲಿ ಕೂತ್ಕೊಂಡು ಹೂ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬರಲ್ಲ.
ಸಹಜವಾಗಿ ನನಗೆ ಮೊದಲಿಂದ ನನಗೆ ಬುದ್ಧಿ ಬಂದಾಗಿಂದ ಸ್ವಲ್ಪ ಹೆಚ್ಚು ಕಮ್ಮಿ ನನಗೆ ಒಂದು ನಾಡು ಭಾಷೆ ನೆಲಜಲ ಯಾಕಂದ್ರೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಆ ಭಾಷಾಭಿಮಾನದ ಕಿಚ್ಚನ್ನ ತಾವು ಎಷ್ಟು ಅದ್ಭುತವಾಗಿ ದೊಡ್ಡ ಮಟ್ಟ ನೀವು ಒಂದ್ಸತಿ ನೀವು ಮಾತಾಡಿದ್ದು 7 ಕೋಟಿ ಜನರಿಗೂ ಒಂದೇ ಬಾರಿ ತಲುಪಿದಿಲ್ಲ ಅದಕ್ಕಿಂತ ದೊಡ್ಡ ಖುಷಿ ಒಬ್ಬ ಕನ್ನಡಿಗರಾಗಿಲ್ಲ ನೀವು ಯಾಕಂದ್ರೆ ಕನ್ನಡ ಭೂಮಿ ಎಲ್ಲರೂ ನಾವು ಹಾರಿಸ್ತೀವಿ ಎಲ್ಲ ಕಡೆ ಹಾರಿಸ್ತೀವಿ ಆದ್ರೆ ಸಾಗರವನ್ನ ದಾಟಿ ಹಾರಾಡಿದ್ದು ಅದನ್ನ ಮಾಡದಂತ ಈ ಕನ್ನಡಾಭಿಮಾನ ಪ್ರಕಾರ ನೀವು 4 ವರ್ಷದ ಸೊ ನನ್ನ ಬುದ್ಧಿ ಬಂದಾಗಲಿಂದ ಹೌದು ನಾನು ಯಾವ್ದು ಜನ ಗೊತ್ತಾಗ ಹಾಂ ಫ್ರೆಂಡ್ಸ್, ಮುಗೀತು ಹೂ ಕಟ್ಟಿದ್ದೆಲ್ಲ. ಇಷ್ಟೊತ್ತಾಯಿತು, ಮುಗಿದಷ್ಟಲ್ಲಿ ನೈಟ್ ಆಗೋಯಿತು. ಫುಲ್ ಸುಸ್ತಾಯಿತು. ಇವತ್ತೇ ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡಿ ಮತ್ತೆ ಬಂದು ಹೂ ಕಟ್ಟೋಷ್ಟರಲ್ಲೇ ಸಾಕಾಯಿತು. ನಾಳೆ ಮತ್ತೆ ಹಬ್ಬ ಇದೆ, ತುಂಬ ಕೆಲಸ ಇದೆ, ನಿದ್ದೆ ಫುಲ್ ಬರ್ತಿದೆ. ಹಿಂದಿನ ದಿವಸ ಎಲ್ಲ ಎಷ್ಟು ಪ್ರಿಪೇರ್ ಮಾಡಿಕೊಂಡ್ರು ಬೆಳಗ್ಗೆ ತುಂಬ ಕೆಲಸ ಇರುತ್ತೆ. ಸೊ ನಮ್ಮ ಹಬ್ಬದ ಪ್ರಿಪ್ರೇಷನ್ ಹೀಗಿತ್ತು. ಮಹಾಲಯ ಅಮಾವಾಸ್ಯೆ ದೊಡ್ಡ ಹಿರಿಯರಿಗೆ ಧೂಪ ಹಾಕೋದು, ಹಿರಿಯರಿಂದ ಹೇಗೆ ಮಾಡ್ಕೊಬಂದಿರಾಗ ಮಾಡಲೇಬೇಕು. ಅದನ್ನೆಲ್ಲ ಮತ್ತೆ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಡೇ ನವರಾತ್ರಿಯ ಸಂಭ್ರಮನ ಆಚರಿಸ್ಬೇಕು. ತುಂಬಾ ಕೆಲಸ ಇರುತ್ತೆ. ಸೊ ಪದ್ಧತಿ ಪ್ರಕಾರ ಎಲ್ಲ ಮಾಡಬೇಕಲ್ವಾ, ಮಾಡಲೇಬೇಕು. ಬಿಸಿಲು ತುಂಬ ಇತ್ತು. ಬಿಸಿಲಿನಲ್ಲಿ ಮಾರ್ಕೆಟ್ಗೆ ಹೋಗಿ ಬರೋದು ಅಂದರೆ ಫುಲ್ಲು ಒಂಥರ ಇರಿಟೇಷನ್ ಆಗುತ್ತೆ. ಬಟ್ ಏನಂದರೆ ಡಿಫ್ರೆಂಟ್ ಹೂ ಸಿಗುತ್ತೆ ನವರಾತ್ರಿಗೆ, ಆವಾಗಲೇ ಹೋಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಥರ ಒಂದೊಂದು ದಿನ ಒಂದೊಂದು ಅಲಂಕಾರ ಮಾಡೋದಕ್ಕೆ ಅಂತ ಹೂ ಸಿಗುತ್ತೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೋಗ್ಬೇಕನ್ಸುತ್ತೆ. ಪ್ರತಿದಿನ ಇಲ್ಲೇ ಫ್ರೆಶ್ಶಾಗಿ ತೊಗೊಂಡು ಅಂದರೆ ತುಂಬಾ ದುಬಾರಿನೂ ಅನಿಸುತ್ತೆ ಮತ್ತು ಹೋಗೋಕ್ಕಾಗಲ್ಲ. ನೀವು ಒಂದು ಸಲ ಎಲ್ಲ ಸ್ಟೋರ್ ಮಾಡಿಕೊಂಡಿದ್ರೆ ಅವತ್ತಿನ ಪೂಜೆಗೆ ಚೆನ್ನಾಗಿರುತ್ತೆ. ಏನಂತೀರ? ಸೊ ಇವತ್ತಿನ ಲಾಗ್ ಇದಾಗಿತ್ತು. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡ್ತೀರಲ್ಲ? ಥ್ಯಾಂಕ್ ಯು ಫಾರ್ ವಾಚಿಂಗ್. See you next video. Bye.